ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಲಾಲಿಪಾಪ್ ರೆಸಿಪಿ ನಾನು ತೋರಿಸ್ಕೊಡ್ತಿದ್ದೀನಿ. ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರು ಒಂದ್ಸಲ ಟ್ರೈ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗೂ ನೆಕ್ಸ್ಟ್ ಟೈಮ್ ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ನಿಮ್ಗೆ ಏನಾದ್ರು ರೆಸಿಪಿ ಇಷ್ಟ ಅಂದರೆ ಒಂದು ಲೈಕ್ನ ಮಾಡಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಇದಕ್ಕೆ ಚಿಕನ್ ಲಾಲಿಪಾಪ್ನ ಚಿಕನ್ ತಗೋಬೇಕಾದ್ರೆ ಅವ್ರಿಗೆ ಲಾಲಿಪಾಪ್ ಹೊಡ್ಕೊಡಿ ಅಂದರೆ ಈ ಥರ ಹೊಡ್ಕೊಡ್ತಾರೆ. ಇದು 3/4 kg ಅಷ್ಟಿದೆ. 3/4 ಕೆಜಿಗೆ 7 8 ಪೀಸಸ್ ಬರ್ತವೆ. ಇದನ್ನೆಲ್ಲ ಒಂದು 2 ಸಲ ವಾಶ್ ಮಾಡಿಕೊಂಡು ಈಗ ಒಂದು ಬೌಲ್ಗೆ ತಗೊಂಡು ಇದಕ್ಕೆ ಒಂದು ಅರ್ಧ ಅಷ್ಟು ನಿಂಬೆಹಣ್ಣನ್ನ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೇನೆ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 2 ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು, ಸೊ ಇದಕ್ಕೆ ನಾವು ಇವಾಗ 3/4 ಕೆಜಿ ಕ್ವಾಂಟಿಟಿಗೆ ಈಗ ಹೇಳುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಪರ್ಫೆಕ್ಟಾಗಿ ಇರುತ್ತೆ. ಇದರ ಜೊತೆಗೇನೆ ಒಂದು 2 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು, ಹಾಗೆ ಸ್ವಲ್ಪ ಸಾಲ್ಟ್ನ ಅಂದರೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು 3 ಸ್ಪೂನಷ್ಟು ಸೋಯಾ ಸಾಸ್ನ ಹಾಕೊಂಡ್ಬಿಟ್ಟು ಒಂದು ಸಲ ಎಲ್ಲ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಆ ಚಿಕನ್ ಪೀಸಸ್ಗೆ ಚೆನ್ನಾಗಿ ನಾವು ಹಾಕಿಟ್ಟಂಥ ಉಪ್ಪು ಖಾರ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ಲ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಸೊ ಈಗ ನೀವು ನೋಡ್ತಿರ್ಬೋದು, ನಿಮ್ಗೇನಾದ್ರು ಸ್ವಲ್ಪ ರೆಡ್ ಕಲರ್ ಬರಬೇಕು ಅಂತಂದರೆ ಕಾಶ್ಮೀರ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ರೆ ರೆಡ್ ಕಲರ್ ಬರುತ್ತೆ. ಇದನ್ನೆಲ್ಲ 2 ರಿಂದ 3 ನಿಮಿಷ ಕೈಯಲ್ಲೇ ಕಳಿಸಿಟ್ಕೊಂಡು ಇದಕ್ಕೇನೆ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡ್ಬಿಟ್ಟು ಈಗೆಲ್ಲನೂ ಚೆನ್ನಾಗಿ ಆ ಪೀಸಸ್ಗೆಲ್ಲ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಳಿಸಿಟ್ಕೊಂಡು ಇವಾಗ ಒಂದು ಹಾಫ್ ಆನ್ ಅವರ್ ಅದು ಸೈಡ್ ಇಟ್ಕೊಳ್ಳೋಣ. ನಿಮ್ಗೇನೋ ಟೈಮ್ ಇತ್ತು ಅಂತಂದರೆ ಒಂದು ಹಾಫ್ ಆನ್ ಅವರ್ ಇಲ್ಲಾಂದರೆ ಒಂದು 20 ಮಿನಿಟ್ಸ್ ಆದರೂ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡೋಣ. ಹಾಗೆ ಇದಕ್ಕೆ ಒಂದು ಬ್ಯಾಟರ್ನ ಪ್ರಿಪೇರ್ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ. ಈಗ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಒಂದು ಬಟ್ಲಿಗೆ ಒಂದು ಅರ್ಧ ಕಪ್ಪಷ್ಟು ಇದಕ್ಕೆ ಮೈದಾ, ಹಾಗೆ 1/4 ಕಪ್ಪಷ್ಟು ಕಾರ್ನ್‌ಫ್ಲೋರ್, ಹಾಗೆ ಖಾರಕ್ಕೆ ಹಾಗೆ ನಾವು ಆಲ್ರೆಡಿ ಚಿಲ್ಲಿ ಪೌಡರ್‌ನ ಆ್ಯಡ್ ಮಾಡಿದ್ದೀವಿ. ಈಗ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಸಾಲ್ಟ್‌ನ ಸೇರಿಸ್ಕೊಂಡ್ಬಿಟ್ಟು ನೀರನ್ನ ಆ್ಯಡ್ ಮಾಡಿಕೊಂಡು, ಸೊ ತುಂಬ ತೆಳುವಾಗಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುವಾಗೇನೂ ಇರಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬ್ಯಾಟರ್ನ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಲಂಪ್ಸ್ ಇಲ್ದಿರ ಚೆನ್ನಾಗಿ ಬ್ಯಾಟರ್ನ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಮಗೆ ಕಲರ್ ಬೇಕಾಗೆ ಇಲ್ಲಿ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಿದ್ದೀನಿ ನಾನು. ಸೊ ನಿಮಗೆ ಇಲ್ಲಿ ಚಿಕನ್ ಲಾಲಿಪಾಪ್ ಫುಲ್ ರೆಡ್ ಕಲರ್ ಬರಬೇಕು ಅಂದರೆ ಫುಡ್ ಕಲರ್ ರೆಡ್ ಕಲರ್ದು ಆ್ಯಡ್ ಮಾಡಿಕೊಂಡ್ರೆ ಸರಾಗುತ್ತೆ. ಇಲ್ಲ ಅಂತಂದರೆ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು. ಬಟ್ ಬೇಡ ಅಂದ್ರೂ ನಾರ್ಮಲ್ ಕಲರ್ ಬರುತ್ತೆ. ಸೊ ಇವಾಗ ಬ್ಯಾಟರ್ ಎಲ್ಲ ನೋಡ್ತಿರ್ಬೋದು ನೀವು, ಈ ಕನ್ಸಿಸ್ಟೆನ್ಸಿ ಇದ್ದರೆ ಪರ್ಫೆಕ್ಟಾಗಿ ಆಗುತ್ತೆ. ಹಾಗೆ ಇನ್ನೊಂದು ಕಡೆಯೂ ಸಹ ಡೀಪ್ ಫ್ರೈಗೆ ಆಯಿಲ್ನ ಇಟ್ಕೊಂಡು ನಾವೀಗ ಮೊದಲೇ ಮ್ಯಾರಿನೇಟ್ ಮಾಡಿದಂಥ ಲೆಗ್ ಪೀಸ್ಗಳಿದಾವಲ್ಲ ಆ ಲಾಲಿಪಾಪ್ಗಳನ್ನ ಇವು ನಾವು ರೆಡಿ ಮಾಡಿದಂಥ ಬ್ಯಾಟರಲ್ಲಿ ಡಿಪ್ ಮಾಡ್ಕೊಂಬಿಟ್ಟು ಆಯಿಲಲ್ಲಿ ಹಾಕ್ಕೊಳ್ಳೋದಷ್ಟೇ. ಆಯಿಲಲ್ಲಿ ಹಾಕ್ಕೊಂಡು ಎರಡು ಕಡೆನೂ ಫುಲ್ ಗೋಲ್ಡನ್ ಕಲರ್ ಬರಬೇಕು. ಸೊ ನೀವು ನೋಡ್ತಿರ್ಬೋದು ಈ ಥರ ಕಲರ್ ಬರೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಬಿಟ್ರೆ ಸೊ ಲಾಲಿಪಾಪ್ ಅಂತೂ ರೆಡಿ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಥರ ಸಿಂಪಲ್ ಪ್ರೊಸೆಸ್ಸಲ್ಲೇ ಮಾಡ್ಕೋಬೋದು. ಹಾಗೆ ಇನ್ನು ಉಳಿದಂಥ ಪೀಸಸ್ನ ಇದೇ ಥರನೇ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊತೀನಿ. ಸೊ ಈ ಥರ ಏನಾದ್ರು ಟ್ರೈ ಮಾಡಿದಂದರೆ ತುಂಬಾ ಚೆನ್ನಾಗಿದೆ, ತುಂಬ ಸಿಂಪಲ್ಲೂ. ಸೊ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಚಿಕನ್ನ ಅಟ್ಲೀಸ್ಟ್ ನಿಮಗೆ ಟೈಮ್ ಇತ್ತು ಅಂತಂದರೆ 1 ಅವರ್ ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಯಾಕಂದರೆ ಆ ಪೀಸಸ್ಗೆ ಚೆನ್ನಾಗಿ ಸ್ಪೈಸಸ್ ಎಲ್ಲ ಹೊಂದ್ಕೊತಾವಲ್ಲ, ಚಿಕನ್ನು ತಿನ್ನೋಕ್ಕೂ ಸ್ವಲ್ಪ ಲಾಲಿಪಾಪ್ ಎಲ್ಲ ಸಾಫ್ಟಾಗಿಯೂ ಇರುತ್ತೆ. ಈಗ ಚಿಕನ್ ಲಾಲಿಪಾಪ್ ರೆಡಿ ಆಯಿತು. ಹಾಗೆ ಹೀಗೇನು ತಿನ್ಬೋದು. ಸೊ ನಾವು ಮಾಡ್ತಿರೋದು ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಗಿರೋದ್ರಿಂದ ಸೇಮ್ ಅಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ಅದೇ ರೀತಿ ನಾವು ಮಾಡ್ತಿರೋದು. ಸೊ ಇದಕ್ಕೆ ಫೈನಲ್ ಆಗಿ ಒಂದು ಒಗ್ಗರಣೆ ಮಾಡ್ಕೋಬೇಕು. ಈ ಥರ ಒಗ್ಗರಣೆ ಮಾಡಿಕೊಂಡ್ರೆ ಸೊ ಫೈನಲ್ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇದೀಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಒಂದು 2 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು, ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡಿದಂಥ ಜಿಂಜರ್ ಮತ್ತು ಗಾರ್ಲಿಕ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೇನೆ ಒಂದು 2 ಸ್ಪೂನಷ್ಟು ಸಣ್ಣಕ್ಕೆ ಕಟ್ ಮಾಡಿದಂಥ ಈರುಳ್ಳಿನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಲೈಟಾಗಿ ಫ್ರೈ ಆದರೆ ಸಾಕು. ಹಾಗೆ ಇದರ ಜೊತೆಗೇನೆ ಒಂದು 2 ಸ್ಪೂನಷ್ಟು ಸೋಯಾ ಸಾಸು, ಹಾಗೆ ಒಂದು 2 ಸ್ಪೂನಷ್ಟು ಟೊಮೊಟೊ ಸಾಸ್ನ ಸೇರಿಸ್ಕೊಂಡ್ಬಿಟ್ಟು, ಈ ಟೊಮೊಟೊ ಕೆಚಪ್ ಅಥವಾ ಟೊಮೊಟೊ ಸಾಸ್ ಯಾವ್ದು ಬೇಕಿದ್ರೂ ಹಾಕ್ಕೋಬೋದು. ಇದೆಲ್ಲ 1 ರಿಂದ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು, ಸೊ ನಾವು ಆಲ್ರೆಡಿ ಸಾಲ್ಟ್ ಆ್ಯಡ್ ಮಾಡಿರ್ತೀವಲ್ಲ ಸ್ವಲ್ಪ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಕಾರ್ನ್‌ಫ್ಲೋರ್‌ಗೆ ಒಂದು 4 ರಿಂದ 5 ಸ್ಪೂನಷ್ಟು ವಾಟರ್‌ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಕಾರ್ನ್‌ಫ್ಲೋರ್ ವಾಟರ್‌ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸೊ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಥರ ಗಟ್ಟಿ ಆದಮೇಲೆ ನಾವು ಮೊದಲೇ ಡೀಪ್ ಫ್ರೈ ಮಾಡಿಟ್ಟಂಥ ಚಿಕನ್ ಲಾಲಿಪಾಪ್ ಐತಲ್ಲ ಅದನ್ನು ಸೇರಿಸ್ಕೊಂಡು ಜಸ್ಟ್ ಹೈ ಫ್ಲೇಮಲ್ಲಿ ಒಂದು 3 ನಿಮಿಷ ಟಾಸ್ ಮಾಡ್ಕೋಬೇಕಷ್ಟೇ. ಟಾಸ್ ಮಾಡಬೇಕಾದ್ರೆ ಸ್ಟವ್ ಹೈ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಟಾಸ್ ಮಾಡ್ಕೊಂಬಿಟ್ಟು ಕೊನೆಯದಾಗಿ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿನ ಹಾಕ್ಕೊಂಬಿಟ್ರೆ ಚಿಕನ್ ಲಾಲಿಪಾಪ್ ರೆಡಿ ಆಗುತ್ತೆ. ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೇಲಿ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಚಿಕನ್ ಲಾಲಿಪಾಪ್ ರೆಡಿ ಆಗುತ್ತೆ. ಟೇಸ್ಟ್ ವೈಸ್ ಅಂತೂ ಬಿಸಿ ಬಿಸಿಯಾಗಿ ತಿಂತಿದ್ರೆ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ನಿಮಗೇನಾದ್ರು ಈ ಚಿಕನ್ ಲಾಲಿಪಾಪ್ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ. ಸೊ ತುಂಬಾ ಟೇಸ್ಟಿಯಾಗಿ ಮನೆಯಲ್ಲೇ ಹೆಲ್ದಿಯಾಗಿ ಈ ಥರ ಚಿಕನ್ ಲಾಲಿಪಾಪ್ನ ಮಾಡ್ಕೋಬೋದು. ನೀವು ಖಂಡಿತವಾಗೂ ಟ್ರೈ ಮಾಡಿ. ನೀವೇನಾದ್ರು ಒಂದ್ಸಲ ಟ್ರೈ ಮಾಡಿದ ನೆಕ್ಸ್ಟ್ ಟೈಮ್ ಅಂತೂ ಪಕ್ಕ ಇದನ್ನು ಟ್ರೈ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಕಮೆಂಟ್ ಮಾಡಿ.